me forever on fire. ವರ್ಷಾಚರಣೆಯಲ್ಲಿ ಡ್ರಗ್ಸ್ ಹಾವಳಿ ತಡೆಗಟ್ಟಲು ಖಾಕಿ ಫುಲ್ ಅಲರ್ಟ್ ಆಗಿದೆ. ಬಾಗಲಕೋಟೆಯಲ್ಲಿ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು. ನಿಷೇಧಿತ ಮಾದಕ ವಸ್ತು ಸಪ್ಲೈ ಜಾಲಗಳ ಬಗ್ಗೆ ನಿಗಾ ಇಟ್ಟಿದ್ದಾರೆ. ಯಾಕಂದರೆ ಈ ಟೈಮಲ್ಲಿ ಬಹಳ ಎಲ್ಲ ಕಡೆ ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಜೊತೆಗೆ ಈ ಡ್ರಗ್ಸ್ ಏನಿದೆ ಸಪ್ಲೈ ಆಗ್ತಾ ಇರುತ್ತೆ ಇದೇ ಟೈಮ್. ಯಾಕಂದರೆ ಎಲ್ಲರೂ ನಶೆಯಲ್ಲಿ ತೇಲ್ಬೇಕಂತ ಅಂದ್ಕೊಳ್ಳೋರ ಯುವತಿಯರು ಕಂಪ್ಲೀಟ ಹೊಸ ವರ್ಷದ ಮೂಡ್ನಲ್ಲಿ ಆ ನಶೆ, ಗಾಂಜಾ ನಶೆ ಜೊತೆಗೆ ಡ್ರಗ್ಸು, MDMA ಇದೆಲ್ಲ ಸಪ್ಲೈ ಆಗ್ತಾ ಇರುತ್ತೆ. ಪೊಲೀಸರು ಈ ಜಾಲಗಳ ಬಗ್ಗೆ ತೀವ್ರ ನಿಗಾನ ಇಟ್ಟಿದ್ದಾರೆ. ಒಂದು ವಾರದ ಮುನ್ನವೇ ಕಾರ್ಯಾಚರಣೆಗಿಳಿದಿದ್ದಾರೆ ಪೊಲೀಸರು. ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ 4 ಕೇಸ್ಗಳು ದಾಖಲಾಗಿದೆ. ಬಾಗಲಕೋಟೆಯಲ್ಲಿ 3 ಕೇಸು, ಜಮಖಂಡಿ ತಾಲೂಕಿನ 1 ಕೇಸು. ಡ್ರಗ್ಸ್ ಮಾರಾಟ ಜಾಲ ಪತ್ತೆಗೆ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಯಾಕೆಂದರೆ ಅವ್ಯಾಹತವಾಗಿ ಈ ಡ್ರಗ್ಸ್ ದಂಧೆ ನಡೀತಾ ಇದೆ. ಪೆಡ್ಲರ್ಸ್ಗಳ ಹಾವಳಿ ಜಾಸ್ತಿ ಇದೆ. ಆಮೇಲೆ ಅಲ್ಲಿ ನೋಡಿ, ಕೊಪ್ಪಳ ಆ ಭಾಗದಲ್ಲೆಲ್ಲ ವಿದೇಶಿ ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ. ಹೋಮ್ ಸ್ಟೇ ರೆಸಾರ್ಟ್ಗಳು ಕೂಡ ತಲೆ ಎತ್ತಿದೆ. ಆನೆಗೊಂದಿ ಆಗಿರ್ಬೋದು, ಅಂಜನಾದ್ರಿ ಆಗಿರ್ಬೋದು, ಜೊತೆಗೆ ಹಂಪಿ, ಎಲ್ಲ ಕೆಲವೊಂದಿಷ್ಟು ಉತ್ತರ ಕರ್ನಾಟಕ ಭಾಗ, ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ವಿಶೇಷವಾದಂಥ ನಿಗಾ ಇರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಈಗ ಜಾಸ್ತಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಡಿಪೆಂಡೆನ್ಸ್ ಸಿಂಡ್ರೋಮಿಂದ ಹೊರಗೆ ಬರಬೇಕು ಅಂತಂದರೆ ನಾವು ಆಪ್ತ ಸಮಾಲೋಚನೆ ಮಾಡಬೇಕಾಗತ್ತೆ. ಅದು ಬಿಟ್ಟು ಈ ಖಿನ್ನತೆ ಇತ್ತು ಅಂತಂದರೆ ಈ ಖಿನ್ನತೆ ಕಡಿಮೆ ಮಾಡೋದಕ್ಕೆ ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಕೊಡ್ತೀವಿ. ಆತಂಕ ಕಮ್ಮಿ ಮಾಡೋದಕ್ಕೆ ಆ್ಯಂಟಿ ಎಂಗ್ಸೈಟಿ ಮಾತ್ರೆಗಳನ್ನು ಕೊಡ್ತೀವಿ. ಈ ಸೈಕೋಸಿಸ್ ಅಥವಾ ಸ್ಕಿಜೋಫ್ರೀನಿಯನ್ ಕಮ್ಮಿ ಮಾಡಬೇಕು ಅಂತಂದರೆ ಆ್ಯಂಟಿಸೈಕೋಟಿಕ್ ಟ್ಯಾಬ್ಲೆಟ್ಸನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆ ನಾವು ಈ ವಿಡ್ರಾವಲ್ ಸಿಂಪ್ಟಮ್ಸ್ ಕಂಟ್ರೋಲ್ ಮಾಡಬೇಕು ಅಂತಂದರೆ ನಿದ್ದೆ ಮಾತ್ರೆಗಳನ್ನು ಬೇಕಾಗುತ್ತೆ. ಆಮೇಲೆ ಆ್ಯಂಟಿ ಕ್ರೇವಿಂಗ್ ಏಜೆಂಟ್ಸ್ ಅಂದರೆ ಇದು ಮತ್ತೆ ಪುನಃ ತಗೋಬೇಕು ಅನ್ನೋ ಆಸೆ ಕಮ್ಮಿ ಮಾಡೋದಕ್ಕೋಸ್ಕರ ಮಾತ್ರೆಗಳನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆ ಈ ಕ್ಯಾನಬೀಸ್ ಅನಾನಿಮಸ್ ಅಂತ ಈ ಒಂದು ಬೆಂಬಲ ಗುಂಪುಗಳಿವೆ. ಇದರಿಂದ ಅವರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅಂತಂದರೆ, ಈ ಬೇರೆಯವರು ಯಾರು ಕ್ಯಾನಬೀಸ್ ಡಿಪೆಂಡೆಂಟ್ ಆಗಿ ಅಡಿಕ್ಟ್ ಆಗಿ ಹೊರಗಡೆ ಬಂದಿರ್ತಾರೋ ಅವರು ಈಗ ಸೇವನೆ ಮಾಡ್ತಾ ಇರೋರಿಗೆ ಪ್ರೇರಣೆಯಾಗಿ ಅವ್ರನ್ನೂ ಕೂಡ ಈ ಕ್ಯಾನಬೀಸ್ ಡಿಪೆಂಡೆನ್ಸ್ ಅಡಿಕ್ಷನಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡ್ತಾರೆ. ಈ ಕ್ಯಾನಬೀಸ್ ಡಿಪೆಂಡೆನ್ಸ್ ಸಿಂಡ್ರೋಮಿಂದ ಹೊರಗೆ ಬರಬೇಕು ಅಂತಂದರೆ ನಮಗೆ ಯಾವುದೇ ಮಾಹಿತಿ ಬಂದರೂ ಕೂಡ ತಕ್ಷಣ ಇದಕ್ಕೆ ಸ್ಪಂದಿಸ್ತೀವಿ ಮತ್ತು ಇದನ್ನು ತಡೆಗಟ್ಟಲಿಕ್ಕೆ ಯಾವ ಒಂದು ಕ್ರಮ ತೆಗೆದುಕೊಳ್ಳೋಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕರು ಇದರಲ್ಲಿ ನಮಗೆ ಸಹಕರಿಸಬೇಕು ಮತ್ತು ಅವ್ರ ಗಮನಕ್ಕೆ ಬಂದರೆ ತಕ್ಷಣ ನಮಗೆ ಮಾಹಿತಿ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕಾರದಿಂದ ಒಂದು ಆ್ಯಪ್ ಕೂಡ ಡೆವಲಪ್ ಆಗಿದೆ. ಆ ಆ್ಯಪು ಸಾರ್ವಜನಿಕರಿಗೆ ಇರತಕ್ಕಂಥ ಆ್ಯಪ್ ಅದು. ಅದರ ಒಂದು ಮಾಹಿತಿಯನ್ನು ನಾನು ನಂತರದಲ್ಲಿ ಕೊಡ್ತೀನಿ ನಿಮಗೆ. ಆ ಆ್ಯಪ್ನಲ್ಲಿ ಏನಂತಂದರೆ ಅವರು ಯಾವುದಾದ್ರೂ ಒಂದು ಈ ಥರದ ಪ್ರಸಂಗ ಅಥವಾ ಈ ಥರ ಮಾಹಿತಿ ಅವ್ರ ಕಣ್ಮುಂದೆ ಬಂತು ಅಂದರೆ ಅವರ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಅದು ಆ ಇನ್ಫಾರ್ಮೇಷನ್ ನೇರವಾಗಿ ನಮ್ಮ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗೆ ಬಂದ್ಬಿಡುತ್ತೆ. ಮತ್ತು ಅವ್ರದ್ದು ಅನಾನಿಮಸ್ ಅಂದರೆ ಅವರ ಒಂದು ಐಡೆಂಟಿಟಿ ಕೂಡ ನಾವು ರಿವೀಲ್ ಮಾಡೋದಿಲ್ಲ. ಸೊ ಹಾಗಾಗಿ ನಮಗೆ ಇನ್ಫಾರ್ಮೇಷನ್ ಫ್ಲೋ ಮಾಡಲಿಕ್ಕೆ ನಮಗೆ ಇನ್ನಷ್ಟು ಸಹಕಾರಿಯಾಗಲಿದೆ. ವಿಶೇಷವಾಗಿ ಶಾಲಾ ಕಾಲೇಜುಗಳ ಹತ್ರ, ಆಮೇಲೆ ಇಂಜಿನಿಯರಿಂಗ್ ಕಾಲೇಜುಗಳ ಹತ್ರ, ಮೆಡಿಕಲ್ ಕಾಲೇಜುಗಳ ಹತ್ರ, ಅದಾದ ನಂತರ ಇದನ್ನು ಕ್ಯಾಂಡಿ ರೂಪದಲ್ಲೂ ಕೂಡ ಮಾರಾಟ ಮಾಡ್ತಾಯಿದ್ದಾರೆ ಕೆಲವೊಂದು ಕಡೆ ಅನ್ನುವಂಥ ಮಾಹಿತಿ ಇದೆ. ಈಗ ನಮ್ಮಲ್ಲಿ ನಾವು ಈಗಾಗಲೇ ಸುಮಾರು ತಿಂಗಳುಗಳ ಹಿಂದೆ ಒಂದು ಪ್ರಕರಣ ದಾಖಲು ಮಾಡಿ ಅದನ್ನೆಲ್ಲ ನಿಲ್ಲಿಸಿದ್ದೀವಿ. ಬಟ್ ಹಾಗೆ ಯಾವುದಾದ್ರೂ ಮೂಲೆಯಲ್ಲಿ ಏನಾದರೂ ಆ ಥರದ ಮಾಹಿತಿ ಇತ್ತು ಅಂದರೆ ನಮ್ಮ ಗಮನಕ್ಕೆ ತಂದರೆ ನಾವು ಖಂಡಿತವಾಗಿ ಕೂಡ ಅದನ್ನು ಮುಂದೆ ಬರೋದು ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಎಲ್ಲ ನಾವು ಸೂಕ್ತ ಬಂದೋಬಸ್ತ ಮಾಡ್ತೀವಿ. ನಮಗೆ